ಓಕೆ, ನಮಸ್ಕಾರ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಲೈಫು ಇಷ್ಟೇ ನಿರ್ದೇಶಕ ಪವನ್ ಕುಮಾರ್ ಒಂದು ಲೂಸಿ ಅನ್ನೋ ಸಿನಿಮಾ ಮಾಡ್ತಾ ಇದ್ದಾರಂತೆ, ಪ್ರೇಕ್ಷಕರೆಲ್ಲ ಹಣ ಹಾಕ್ತಾ ಇದ್ದಾರಂತೆ, ಇನ್ನೇನು ಸದ್ಯದಲ್ಲೇ ಶುರು ಆಗುತ್ತಂತೆ. ಈ ಥರ ಮಾತುಗಳು ಸುಮಾರು 1.5-2 ವರ್ಷಕ್ಕಿಂತ ಮುಂಚೆ ಕೇಳ್ಪಟ್ಟಿತ್ತು. ಅದಾದ್ಮೇಲೆ ಸಿನಿಮಾ ಶುರುವಾಯಿತು, ಹಾಡುಗಳು ರಿಲೀಸ್ ಆದವು, ಹಾಡು ಹಿಟ್ಟಾಯಿತು. ಇತ್ತೀಚೆಗಷ್ಟೇ ಲಂಡನ್ನಲ್ಲಿ ಹೋಗ್ಬಿಟ್ಟು ಅವಾರ್ಡ್ ಕೂಡ ಗೆದ್ದುಬಿಟ್ಟು ಬಂದರು. ಬಟ್ ಈ ಸಿನಿಮಾದ ಮೂಲಕ ಸಾಕಷ್ಟು ಹೊಸ ಪ್ರತಿಭೆಗಳು ಹೊರಡೆ ಬಂದರು. ಯಾರೋ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿರೋರೆಲ್ಲ ಹಾಡಿದ್ರಂತೆ, ಯಾರೋ ಮಂಡ್ಯದಲ್ಲಿ ಯಾರೋ ಒಬ್ಬರು ಲೇಡಿ ತುಂಬ ಚೆನ್ನಾಗಿ ರ್ಯಾಪ್ ಮಾಡ್ತಾರಂತೆ, ಅವ್ರು ಹಾಡಿದ್ರಂತೆ. ಈ ರೀತಿ ಸಾಕಷ್ಟು ವಿಷಯಗಳನ್ನೆಲ್ಲ ಕೇಳಿದ್ರಿ, ಹಾಡುಗಳನ್ನ ಕೂಡ ಕೇಳಿದ್ವಿ, ಮೇಕಿಂಗ್ ಕೂಡ ನೋಡಿದ್ವಿ. ಬಟ್ ಆದರೆ ಲೈವ್ ಆಗಿ ಅವರೆಲ್ಲ ನಿಮ್ಮ ಮುಂದೆ ಆ ಹಾಡುಗಳಿಗೆ ಪರ್ಫಾರ್ಮ್ ಮಾಡಿದ್ರೆ ಹೇಗಿರುತ್ತೆ? ಸೊ ಅದನ್ನ ಇವಾಗ ನಿಮ್ಮ ಮುಂದೆ ಇಡೋದು ಈ ವಿಶೇಷ ಕಾರ್ಯಕ್ರಮ ಲೂಸಿಯಾ ಆರ್ಕೆಸ್ಟ್ರಾ. ಲೂಸಿಯಾ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಲೂಸಿಯಾ ತಂಡ ಇದೆ. ತಂಡ ಅನ್ನೋಕ್ಕಿಂತ ಇನ್ನೊಂದು ಹೊಸ ಪ್ರತಿಭೆಗಳ ಒಂದು ಗ್ಯಾಂಗೇ ಇದೆ. ಎಲ್ಲ ಕ್ರೆಡಿಟ್ ಪವನ್ ಕುಮಾರ್ಗೆ ಹೋಗಬೇಕು. ಪವನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮುಖದಲ್ಲಿ ನಗು ಮುಖನೇ ಇಲ್ಲ, ಯಾಕೆ? ರಿಲೀಸ್ ಹತ್ರ ಬಂತಲ್ಲ, ಹಾಗೆ ಟೆನ್ಷನ್ ಶುರು ಮಾಡಿದಾಗಲೇ ಇಲ್ದಿರ ಟೆನ್ಷನ್ ಇವಾಗ ಯಾಕೆ? ಅದೊಂಥರ ಡೆಲಿವರಿ ಟೈಮಲ್ಲೇ ಜಾಸ್ತಿ ಪೇಯ್ನ್ ಕಾಣೋದು. ತುಂಬ ಎಕ್ಸ್ಪೀರಿಯನ್ಸ್ ಮಾತಾಡೋಕ್ಕಾಗಲ್ಲ. ಎಸ್, ಸತೀಶು, ಕ್ವಾಟ್ಲೆ ಸತೀಶು, ನೀನಾಸಂ ಸತೀಶು, ಇವಾಗ ಡ್ರಾಮಾ ಸತೀಶು, ಇವಾಗ ಲೂಸಿಯಾ ಸತೀಶ್, ಲೂಸ್ ಸತೀಶು ಆಗ್ಬೋದು. ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳ ಖುಷಿ ಆಯಿತು, ಇದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಓಕೆ. ನವೀನ್ ಅಲ್ವಾ? ಎಸ್, ನವೀನ್ ಈ ಸಿನಿಮಾದಲ್ಲಿ ಜಮ್ಮ ಜಮ್ಮ ಸಾಂಗು ಮತ್ತು ಇನ್ನೊಂದೆರಡು ಸಾಂಗ್ಗಳು ಹಾಡಿದ್ದಾರೆ. ಸಾಕಷ್ಟು ಜನಗಳು ಕೂಡ ನೋಡಿದ್ದೀರಾ ನೀವು ಬೇರೆ ಕಡೆ ಎಲ್ಲ. ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದಂಥ ಒಂದು ಪ್ರತಿಭೆ. ಸೊ ಇವಾಗ ಇಲ್ಲಿ ತನಕ ಬಂದು ಕೂತಿದ್ದೀರಾ. ಹೌದು ಸರ್. ಹೇಗನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಸರ್. ಯಾಕೆ ಖುಷಿ ಆಗ್ತದೆ? ಅವ್ರು ಎಲ್ಲಿದ್ರು ಕ್ವಾಡ್ಲೆ ಕೊಡ್ತಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಕ್ವಾಡ್ಲೆ ಸತೀಶ್. ಪಾಪ ಆರ್ಕೆಸ್ಟ್ರಾದಲ್ಲಿ ಹಾಡೋಂಥ ಹುಡುಗ ಇವಾಗ ನೋಡಿ ಗಾಬರಿ ಆಗೋಗ್ಬಿಟ್ರೆ ಕೇಳಿದ ಕೂಡಲೇ ಅವರು. ಇಲ್ಲ, ನಮ್ಮ ಲವ್ಲಿ ಬಾಯ್ ಅವನು. ಸೊ ಪೂರ್ಣಚಂದ್ರ ತೇಜಸ್ವಿ, ನಮಸ್ಕಾರ. ತುಂಬ ದಿನ ಆದ್ಮೇಲೆ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದಾರೆ. ಲೂಸಿಯಾದಲ್ಲಿ ನಾನು 2-3 ಸಲ ಭೇಟಿ ಮಾಡಿದಾಗ ಗಡ್ಡ ಎಲ್ಲ ಬಿಡ್ಕೊಂಡ್ಬಿಟ್ಟು ಸನ್ಯಾಸಿ ಥರ ಆಗೋಗ್ಬಿಟ್ಟು, ಇವರು ಹಾಗೆ ಇರ್ತಿದ್ರು ಆಲ್ಮೋಸ್ಟ್. ಸೊ ಅವ್ರ ಕಾಯಿಲೆ ನಿಮಗೂ ಬಂದ್ಬಿಟ್ಟಿತ್ತು. ಇವತ್ತು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಥರ ನೀಟಾಗಿ ಕಾಣಿಸ್ತಾ ಇದ್ದೀರಾ. ಇಷ್ಟು ದಿನ ಬರೀ ಡೈರೆಕ್ಟರ್ ಥರ ಕಾಣಿಸ್ತಾ ಇದ್ರಿ. ಮೊನ್ನೆ ಪ್ರೋಗ್ರಾಮ್ನಲ್ಲಿ ಒಂದಷ್ಟು ಜನ ಮನೆ ಹತ್ರ ಬಂದಿದ್ರು ಕಲ್ಲು ಹೊಡಿಯೋಕೆ. ಹೆಣ್ಮಕ್ಳ ನಾವು ಕೈ ಕೊಟ್ವಿ ಅಂತ ಹಿಂಗ ಬೇಜಾರು ಮಾಡ್ಕೊಳ್ಳೋದು ಅಂತ ಬೀರೆಲ್ಲ. ಸೊ ನೀವು ಕೂಡ ಈ ಇದರಲ್ಲಿ ಹಾಡುಗಳು ಹಾಡಿದ್ದೀರಾ. ತಿನ್ಬೇಡ ಕಮ್ಮಿ ನಿಮ್ಮಿಂದನೇ ಒಂದು ಸಾಂಗು, ಐ ಮೀನ್ ಆ ತಿನ್ಬೇಡ ಕಮ್ಮಿ ಸಾಂಗಿಂದನೇ ಒಂದು ಚಿತ್ರಕ್ಕೆ ಒಂದು ಒಳ್ಳೆ ಒಂದು ಮೋಟಿವೇಶನ್ ಥರ ಬಂದಿರೋದು ಅಲ್ವಾ ಅನ್ಬೋದು. ಮಂಡ್ಯದ ಪ್ರತಿಭೆ ಅಂತ ಹೇಳಿದ್ರೆ ಇವ್ರನ್ನ ಈ ಟೀಮ್ ಅವ್ರು ಕೊಟ್ಟಿರೋ ಒಂದು ಹೆಸರೇನು ಅಂದರೆ ಮಂಡ್ಯದ ಮೈಕಲ್ ಜಾಕ್ಸನ್ ಅಂತ. ಅವ್ರು ಮೈಕಲ್ ಜಾಕ್ಸನ್ ಫ್ಯಾನು, ಮತ್ತು ಜೊತೆಗೆ ಏನೋ ಅವ್ರ ಹೆಸರು ಬಪ್ಪಿ ಬ್ಲಾಸಮ್, ಕರೆಕ್ಟಾ? ಅದಕ್ಕೂ ತುಂಬ ಒಂದು ಹಿನ್ನೆಲೆ ಇದೆ. ಯಾಕೆ ಅಂತ ಹೇಳ್ತೀನಿ ನಾನು. ಆ್ಯಕ್ಚುಲಿ ಫೈನ್, ಫಸ್ಟು ನಾನು ಕ್ವಶನ್ ಕೇಳ್ಬಿಡ್ತೀನಿ. ಯಾಕಂದರೆ ಸಾಕಷ್ಟು ದಿನದಿಂದ ಲೂಸಿಯಾ ಎಲ್ಲ ಕಡೆ ಸೌಂಡ್ ಆಗ್ತದೆ, ಎಲ್ಲರಿಗೂ ಗೊತ್ತಿದೆ. ಮೋಸ್ಟ್ ಆಫ್ ಎಲ್ಲ ಕಡೆನೂ ತಾನಾಗೆ ಪ್ರೇಕ್ಷಕರಿಂದ ಪ್ರಚಾರ ಗಿಟ್ಟಿಸ್ಕೊಳ್ತಾರೆ. ಬಟ್ ಲೂಸಿಯಾ ಅಂದರೆ ಏನು? ಅದು ಫಿಲ್ಮ್ ಶುರು ಮಾಡಿದಾಗ ನನಗೆ ಹಂಗಂದ್ರೆ ಏನು ಅಂತ ಗೊತ್ತಿತ್ತು. ಈಗ 18 ತಿಂಗಳಲ್ಲಿ ಒಂದು ಲೆವೆಲ್ಗೆ ನನಗೂ ಮರ್ತೋಗಿದೆ. ಪೂರ್ಣ ಆಮೇಲೆ ಮುಂದೆ ಜನ ಕನ್ಫ್ಯೂಸ್ ಆಗ್ತಾರೆ ಲೂಸಿಯಾ ಅಂದ್ರೆ ಏನು ಅಂತ. ಅದಕ್ಕೇನೆ ನಾವೆಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಪೂರ್ಣ ಅವ್ರು ಒಂದು ಹಾಡು ಬರೋದ್ರು. ನಾನು ಆ ಟೈಮ್ನಲ್ಲಿ ಲೂಸಿಯಾ ಅಂದ್ರೆ ಏನು ಅಂತ ನನ್ನ ಡೌಟ್ ಇತ್ತು. ಆ ಡೌಟ್ನೇ ಒಂದು ಹಾಡು ಮಾಡಿದ್ದೆ. ಹಾಡಿ, ಖಂಡಿತ ಹಾಡಿ. ಇದು ಮಧ್ಯರಾತ್ರಿಯಲ್ಲಿ ಎದ್ದು ಹೋದ ಸಿದ್ಧಾರ್ಥನ ಕಥೆಯ, ಆ ದೇವದಾಸನು ಕುಡಿದು ಮುಳುಗಿದ ಪ್ರೇಮದ ವ್ಯತೆಯ, ನೀ ಧ್ಯಾನಿಯ ಯಾ ಪ್ರೇಮಿಯ, ಎರಡನ್ನು ಬಿಟ್ಟ ಸಂಸಾರಿಯ, ಇದು ಕಾಮಿಡಿಯ ಇಲ್ಲ ಟ್ರಾಜಿಡಿಯ, ಕಲ್ಪನೆಗೂ ನಿಲುಕದ ಫ್ಯಾಂಟಸಿಯ, ಲೂಸಿಯಾ ಲೂಸಿಯಾ ಹೂ ಆರ್ ಯು ಲೂಸಿಯಾ, ಲೂಸಿಯಾ ಲೂಸಿಯಾ ಹೂ ಆರ್ ಯು ಲೂಸಿಯಾ. ಲೂಸಿಯಾ ಅಂದ್ರೆ ಏನು ಅಂತ ನಿಮ್ಗೆ ಕೇಳಿ ಅಂದ್ರೆ ನೀವು ಹಾಡಲ್ಲಿ ಹೇಳ್ತೀನಿ ಅಂದ್ರೆ ಇಲ್ಲೂ ಎಲ್ಲಿದೆ ಆನ್ಸರ್? ಎಲ್ಲ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟಿದ್ರು, ಎಲ್ಲ ಕ್ವಶನ್ ಮಾರ್ಕ್. ಆಮೇಲೆ ಲಾಸ್ಟ್ ಅಲ್ಲಿ ಹೂ ಆರ್ ಯು ಲೂಸಿಯಾ ಅಂತ ಬೇರೆ ನಮ್ಗೆ ಕೇಳ್ತೀರ. ನನ್ಗೂ ಏನು ಅಂತ ಗೊತ್ತಾಗ್ತಿಲ್ಲ ಲೂಸಿಯಾ ಅಂದ್ರೆ. ಅರ್ಥ ಆಗುತ್ತೆ, ಅಷ್ಟಿದ್ರೆ ಸಾಕು ಕ್ಲಾರಿಫಿಕೇಶನ್ ಇದ್ರೆ. ಸೊ ಇನ್ನೊಂದು ಆಕ್ಚುಲಿ ಈ ಪ್ರೋಗ್ರಾಮ್ ಮಾಡ್ತಾ ಇರೋದ ಉದ್ದೇಶನೇ ಏನು, ನೀವು ಹೊಸ ಪ್ರತಿಭೆಗಳನ್ನ ಹುಡುಕಿದ್ದೀರಾ ಸುಮಾರು ಜನ. ನೀವು ಅಲ್ಲಿ ಹಾಡಿದ್ದೀರಾ, ಹಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ರೆ ಎಲ್ಲ ಆಗುತ್ತೆ. ಸೊ ಅದ್ರ ಬಗ್ಗೆನೂ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಅಲ್ಲೇನು ಹಾಡಿದ್ರು ಅದೇ ಹಾಡನ್ನ ಇಲ್ಲಿ ಲೈವ್ ಆಗಿ ಹಾಡಿ ತೋರಿಸ್ಬೇಕು, ಪರ್ಫಾರ್ಮ್ ಮಾಡಬೇಕು. ಸೊ ನಮ್ಮ ಪ್ರೇಕ್ಷಕರ ಎದುರುಗಡೆ ರೆಡಿ? ದಯವಿಟ್ಟು ಹಾಡ್ಬಿಡಿ, ಖಂಡಿತ. ಯಾರ್ಯಾರು
ದೊಡ್ಡ ಅವಮಾನ ಆಗ್ತದೆ. ಇರಲಿ, ಮುಂದೆ ಸಿಂಗರ್ ಆದಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ. ಸತೀಶ್ ಹೇಳ್ತಾ ಇದ್ದಾರೆ ನನಗೆ ಅವಾಗ, ಆಡಿಯೋ ಏನು ಹಿಟ್ ಆಯ್ತು ನನಗೆ ಗೊತ್ತಿಲ್ಲ, ತುಂಬ ಖುಷಿ ಆಯಿತು. ಬಟ್ ಈ ಸಾಂಗಿಂದ ನಂಗೆ ತುಂಬ ಅಡ್ವಾಂಟೇಜ್ ಏನು ಅಂದರೆ 4 ಜನ ಫಾರಿನ್ ಹುಡುಗಿಯರನ್ನ ಪಕ್ಕದಲ್ಲಿ ಕೊಟ್ಟಿದ್ರು. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀನೆಲ್ಲ ಗಳ್ಳೆಯ. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀ ನನ್ನ ತಲೆಯ. ಸಪ್ಪಿರಿಗೆ ಸೊಪ್ಪು ತಾಕಂಡು ಉಪ್ಪು ಖಾರ ಹುಳಿ ಬುಡ್ಕಂಡು ಕಪ್ಪೂರಾಗಿ ಮುದ್ದೆ ತಿನ್ನೋದು ಒಳ್ಳೇದು ಕಮ್ಮಿ. ಅಪ್ಪಿ ತಪ್ಪಿ ಆಟೆ ಕೋಳಿ ಕೊಬ್ಬೆಚ್ಕೊಂಡು ಓಡಾಡ್ತಿದ್ರೆ ಗಿಡ್ಕಂಡು ಕೊಯ್ಕಂಡು ಹೆಸರು ಮಾಡ್ಕೊಂಡು ಸೊರದು ನೋಡಮ್ಮಿ. ನಾನ್ಸೆನ್ಸ್. ತಿಂತ 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 ತಿಮ್ಮರ್ ಕಮ್ಮಿ ಕಾಣಮ್ಮಿ. ತಿಂತ 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 ತೀಟೆ ಕಾಣಮ್ಮಿ. ಹೌದು. ತಿಂತ 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 ತಿಮ್ಮರ್ ಕಮ್ಮಿ ಕಾಣಮ್ಮಿ. ತಿಂತ 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 ಆಸೆ ಕಾಣಮ್ಮಿ. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀನೆಲ್ಲ ಗಳ್ಳೆಯ. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀ ನನ್ನ ತಲೆಯ. ತಿಸ್ಸಿದ್ದು ಕಾಣಮ್ಮಿ ದಟ್ಟದ್ದು ಕಾಣಮ್ಮಿ ಬಟ್ಟಾದ್ರೆ ಹೊಟ್ಟೆನ್ನು ಗೊತ್ತು ಕಾಣಮ್ಮಿ. ತಿಸ್ಸಿದ್ದು ಕಾಣಮ್ಮಿ ದಟ್ಟದ್ದು ಕಾಣಮ್ಮಿ ಬಟ್ಟಾದ್ರೆ ಹೊಟ್ಟೆನು ಗೊತ್ತು ಕಾಣಮ್ಮಿ. ಪಿಯುಟಿ ಪುಟ್ಟಾದ್ರೆ ಸಿಯುಟಿ ಕೊಟ್ ಯಾಕೆ ಆಗಕ್ಕಿಲ್ಲ ಅಂತ ವಸಿ ನೀನೇ ಹೇಳಮ್ಮಿ. ಯಂಗಮ್ಮಿ ಯಾಕಮ್ಮಿ ಚಿಕ್ಕಮ್ಮಿ ಕೇಳ್ ದೊಡ್ಡಮ್ಮಿ. ಯಂಗಮ್ಮಿ ಯಾಕಮ್ಮಿ ದೊಡ್ಡಮ್ಮಿ ಹೇಳ್ ಚಿಕ್ಕಮ್ಮಿ. ಬೊಡಬೊಡೋ ನಿನ್ನ ಮಾತು ತಿಳಿಯಕ್ಕಿಲ್ಲಮ್ಮಿ. ತಿಂತ 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 ತಿಮ್ಮರ್ ಕಮ್ಮಿ ಕಾಣಮ್ಮಿ. ತಿಂತ 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 ತೀಟೆ ಕಾಣಮ್ಮಿ. ತಿಂತ 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 ತಿಮ್ಮರ್ ಕಮ್ಮಿ ಕಾಣಮ್ಮಿ. ತಿಂತ 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 ಆಸೆ ಕಾಣಮ್ಮಿ. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀನೆಲ್ಲ ಗಳ್ಳೆಯ. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀ ನನ್ನ ತಲೆಯ. ಕನ್ನಡ ಮದರು ಇಂಗ್ಲಿಷ್ ಲವರು ಕಟ್ಕತಾಳೋ ಬಿಟ್ಟಾಯ್ತಾಳೋ ಗೊತ್ತಿಲ್ಲ ಕಮ್ಮಿ. ಕನ್ನಡ ಮದರಂಗೆ ಇಂಗ್ಲಿಷ್ ಲವರಂಗೆ ಕಟ್ಕತಾಳೋ ಬಿಟ್ಟಾಯ್ತಾಳೋ ಗೊತ್ತಿಲ್ಲ ಕಮ್ಮಿ. ಯಾರಾದ್ರೂ ಕೈಕೊಳ್ಳಿ ಊರೆಲ್ಲ ಆಡ್ಕೊಳ್ಳಿ ಪುಣ್ಣಕ್ಕಿಕ್ಕಿ ಬೆಣ್ಣೆ ತಿನ್ಸೋಳವ್ವನ್ನೇ ಕಮ್ಮಿ. ಬಾರಮ್ಮಿ ಊರಮ್ಮಿ ಹೇಳ್ತೀನಿ ಕೇಳಮ್ಮಿ. ಕನ್ನಡ ಕಲ್ಯಮ್ಮಿ ಮುದ್ದೆ ತಿಂದು ನೋಡಮ್ಮಿ. ತುತ್ತು ಮಾಡಿ ನುಂಗುವಷ್ಟೇ ಸುಲಭ ಕಾಣಮ್ಮಿ. ಸಪ್ಪಿರಿಗೆ ಸೊಪ್ಪು ತಾಕಂಡು ಉಪ್ಪು ಖಾರ ಹುಳಿ ಮುಡ್ಕಂಡು ಕಪ್ಪೂರಾಗಿ ಮುಂದೆ ತಿನ್ನೋದು ಒಳ್ಳೇದು ಕಮ್ಮಿ. ಅಪ್ಪಿ ತಪ್ಪಿ ಆಟೆ ಕೋಳಿ ಕೊಬ್ಬೆಚ್ಕೊಂಡು ಓಡಾಡ್ತಿದ್ರೆ ಹಿಡ್ಕೊಂಡು ಕೊಯ್ಕೊಂಡು ಹೆಸರು ಮಾಡ್ಕೊಂಡು ಸೊರದು ನೋಡಮ್ಮಿ. ಸೂಪರ್. ಓಕೆ, ನಾನ್ಸೆನ್ಸ್ ಅಂದ್ಬಿಡ್ತೀನಿ ನನಗೆ. ಸೂಪರ್ 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 ಸೂಪರ್. ನೀವೇನು ಮಾಡ್ತಾ ಇದ್ದೀರಿ ಹಿಡ್ಕೊಂಡು ಶಂಕ? ನಾನು ಇದು ಬರೆಸ್ದೆ, ಆದ್ರೆ ಯಾರು ಶೋ ಆಫ್ ಮಾಡೋದು ಶ್ರುತಿ ಕೊಡ್ತಾ ಇದ್ದೆ. ಶ್ರುತಿ ಬಂದಿಲ್ವಲ್ಲ? ಶ್ರುತಿ ಬಂದಿಲ್ಲ. ಯಾವ ಶ್ರುತಿ? ಅವ್ರು ನಿಮ್ಮ ಹಳೆ ಹೀರೋಯಿನ್. ಹೀರೋಯಿನ್ ಶ್ರುತಿ. ನಾನು ಅವ್ರು ಅಂದ್ಕೊಂಡೆ, ಅವ್ರು ಪರಿಚಯ ಮಾಡ್ತಿದ್ದಿಲ್ಲ ಅವರು ಅಂದ್ಕೊಂಡೆ. ಅವರಲ್ಲ. ಯಾವ ಊರಲ್ಲ? ನೀವೇನು ಮರೆಯ ತೆಗಿತೀರಾ? ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು, ಲವ್ಲಿ ಆಗಿತ್ತು. ಅವರಿಗೆ ಮೈಕಲ್ ಜಾಕ್ಸನ್ ಅಂತ ನೀವು ಇಟ್ಟಿರೋ ಹೆಸರೇನು? ಇನ್ನು ಡ್ಯಾನ್ಸ್ ಮಾಡಿದಾಗಂತೂ ಪಕ್ಕಲ್ ಮೈಕಲ್ ಜಾಕ್ಸನ್. ಹೌದಾ? ಮೂನ್ ವಾಕ್ ಎಲ್ಲ ಆಗ್ತಾರೆ, ಜುಪಿಟರ್ ವಾಕ್ ಎಲ್ಲ ಮಾಡ್ತಾರೆ. ಜುಪಿಟರ್. ಸೊ ಬಪ್ಪಿ ಅವರು ಈ ಸಿನಿಮಾದಲ್ಲಿ ರ್ಯಾಪ್ ಮಾಡಿದರೆ, ಮುಂಚೆ ರಾಕ್ ಬ್ಯಾಂಡ್ ಎಲ್ಲ ಇತ್ತು ಅಂದರೆ, ಸೊ ನಿಮಗೆ ಬಪ್ಪಿ ಬ್ಲಾಸಮ್ ಅನ್ನೋ ಹೆಸರು ಬಂದಿರೋದು ಹೇಗೆ?
ಅದ್ರ ಹಿಂದೆ ಒಂದು ಕಥೆ ಇದೆ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ಅದು ಗೊತ್ತಾಗ್ಲಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಅಪ್ಪಂಗೆ ಬಪ್ಪಿ ಲಹಿರಿ ಅಂದರೆ ತುಂಬಾ ಇಷ್ಟ. ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಅಂದರೆ ಭಾರಿ ಪ್ರೀತಿ. ನಮ್ಮ ಅಪ್ಪ ಅಂದ್ಕೊಂಡಿದ್ರಂತೆ ಮೊದಲನೇ ಮಗು ಏನಾದ್ರು ಗಂಡಾದರೆ ಅದಕ್ಕೆ ಬಪ್ಪಿ ಲಹಿರಿ ಅಂತಲೇ ಹೆಸರಿಟ್ಬಿಡ್ತೀನಿ ಅಂತ. ಮಿಸ್ಟೇಕ್ ಎಣ್ಣಾಯ್ತು. ಬ್ಲಾಸಮ್ ಅಂತ ಸೇರಿಸ್ಬಿಟ್ಟು ಬಪ್ಪಿ ಬ್ಲಾಸಮ್ ಅಂತ ಬಪ್ಪಿನ ಹಾಗೆ ಕಂಟಿನ್ಯೂ ಮಾಡೋದು. ಆದ್ರೆ ಈಗ ಯಾವ ಗಂಡು ಕಡಿಮೆ ಇಲ್ಲ, ಯಾವ ಗಂಡಿಗೂ ಕಡಿಮೆ ಇಲ್ಲ. ನಾನು ಅವಳಿಬ್ಬರು ಒಟ್ಟಿಗೆ ಡ್ರಾಮಾದಲ್ಲಿ ಆಕ್ಟ್ ಮಾಡ್ತಿದ್ವಿ. ಇವನು ನಾನು 2002ನೇ ಇಸ್ವಿಯಿಂದ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. 2 ವರ್ಷ ಇಬ್ರು ಒಟ್ಟಿಗೆ ಜನರಲ್ಲಿ ಮಂಡ್ಯದಲ್ಲಿ ಕೆಲಸ ಮಾಡಿದ್ವಿ. ಇವಳು ಯಾವ್ದಕ್ ಫೇಮಸ್ ಅಂದ್ರೆ ಇವಳಿಗೆ ಹಾಡಾಡೆ ಅಂದ್ರೆ ಸಾಕು, ನಾವ್ ಹೇಳೋದೇ ಬೇಡ, ಹಾಡೋಣ ಮುಂಚೆ ಸ್ಟಾರ್ಟಿಂಗ್ ಎಲ್ಲರೂ ಫುಲ್ ಫ್ಯಾನ್ಸು. ಇವಾಗಲೂ ಅದೇ ಇದೆ ಅವಳಿಗೆ. ಏನಂದ್ರೆ ಸ್ಟೇಜ್ ಅಲ್ಲಿ ಅವಳು ನಿಲ್ಸಿದ್ರೆ 100 ಜನ ಇದ್ರೆ 100 ಜನ ಅವಳ ಕಡೆಗೆ ನೋಡ್ಬೇಕು, ಸೆಳೆದ ಇಟ್ಕೋತಾಳೆ, ಅಷ್ಟು ಪವರ್ಫುಲ್. ಟೈಟಾನಿಕ್ ಹಾಡು ನಾನು ಕೇಳಿಲ್ಲ, ಅದು ಕೇಳೋಣ ಅಂತ ಎಲ್ರಿಗೂ ನಾವು ಕೇಳಿಲ್ಲ. Every night in my dreams I see you, I feel you, that is how I know you. Go on, far across the distance and spaces between us, you have come to show you. Go on, near, far, wherever you are, I believe that the heart does go on. Once more you open the door and you hear in my heart, and my heart will go on and on. You're here, there's nothing I fear, and I know that my heart will go on. We will stay forever this way. You are safe in my heart, and my heart will go on and on. ಕೂತ್ಕೊಳ್ಳಿ. ಆಶೀರ್ವಾದ ಮಾಡೋದು ಬಿಟ್ಟು ನೋಡೋಗ್ತೀರಲ್ಲ, ಅವರು ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿದೆ ಥರ ಆಡೋದನ್ನ. ಸೂಪರ್ ಬಪ್ಪಿ ಅವರೇ. ಸೊ ತುಂಬ ಚೆನ್ನಾಗಿ ಹಾಡ್ತೀರಾ ನಿಜವಾಗ್ಲೂ, ಸೂಪರ್ ವಾಯ್ಸ್. ನಿಜ ಹೇಳ್ಬೇಕಂದ್ರೆ ಬಪ್ಪಿ ಅವರು ಇಂಗ್ಲೀಷ್ ಹಾಡುಗಳು ಆ ರೇಂಜಲ್ಲಿ ಅಷ್ಟೊಂದು ಚೆನ್ನಾಗಿ ಹಾಡ್ತಾರೆ. ಅಷ್ಟೊಂದು ಎಲ್ಲೇ ಪ್ರಾಕ್ಟೀಸ್ ಇಲ್ಲದೆ ಏನೂ ಇಲ್ಲದೆ ಒಂದು ಇನ್ಸ್ಪಿರೇಷನ್ ಇದೆ, ಒಂದು ಪ್ಯಾಷನಿಂದ ಕಲ್ತವ್ರಂಥವ್ರು. ಬಟ್ ಇನ್ನೊಂದು ಹೇಳಬೇಕು ಅಂದರೆ ಅವ್ರ ಆಪೋಸಿಟ್ಟು ಡೆಡ್ ಎಗೇನೆಸ್ಟ್ ಅನ್ಬೋದು ನಮ್ಮ ನವೀನ್ ಅವರು. ಪ್ರತಿಯೊಂದು ಏರಿಯಾದಲ್ಲಿ ಗಣೇಶ ಹಬ್ಬ ಈ ಹಬ್ಬ ಬಂದಾಗ ಆರ್ಕೆಸ್ಟ್ರಾ ನಾವು ನೋಡ್ತೀವಿ. ಅಲ್ಲಿ ಯಾರೋ ಹಾಡ್ತಾ ಇದ್ರೆ ಆ ಜೋಶಲ್ಲಿ ನಾವು ಕುಣಿತೀವಿ, ನೀವು ಕುಣಿದಿದ್ದೀರಾ, ಎಷ್ಟೋ ಜನ ಓಡೋ ದುಡ್ಡೆಲ್ಲ ಹಾಕಿರ್ತೀರ. ಅಲ್ಲಿ ಜೋಶ್ ತರಿಸ್ತಾ ಇದ್ದಿದ್ದು ನಮ್ಮ ಕನ್ನಡ ಹಾಡುಗಳನ್ನ ಹಾಡ್ತಿದ್ದಂಥ ಒಬ್ಬ ಹುಡುಗ ನವೀನ್. ಆ ನವೀನ್ ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ಹೊಡಿರಿ ಸರ್.